ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕೋಲಾರ ಟಿಕೆಟ್ ಕಾಳಗದ ವಿಚಾರವಾಗಿ ಕೋಲಾಹಲ ಎದ್ದಿದೆ. ಟಿಕೆಟ್ ಘೋಷಣೆ ಆಗಬೇಕಾಗಿರುವ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಮತ್ತು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಬಣಗಳ ನಡುವಿನ ಜಿದ್ದಾಜಿದ್ದು ಜೋರಾಗಿದ್ದು, ಎಡಗೈ ಸಮುದಾಯದ ಕೆಎಚ್ ಮುನಿಯಪ್ಪ ಅಲಿಯ ಚಿಕ್ಕ ಪೆದ್ದಣ್ಣಗೆ ಟಿಕೆಟ್ ನೀಡಬಾರದು, ಒಂದು ವೇಳೆ ಟಿಕೆಟ್ ನೀಡಿದರೆ ರಾಜೀನಾಮೆ ನೀಡುತ್ತೇವೆ ಎಂದು ಕಾಂಗ್ರೆಸ್ ಶಾಸಕರು ಆಗ್ರಹಿಸಿದ್ದಾರೆ. ರಾಜ್ಯದ ಎಲ್ಲಾ ಕ್ಷೇತ್ರಗಳಿಗೂ ಟಿಕೆಟ್ ಫೈನಲ್ ಮಾಡಿರುವ ಕಾಂಗ್ರೆಸ್ಗೆ ಕೋಲಾರ ಕ್ಷೇತ್ರವೇ ಕಗ್ಗಂಟಾಗಿದೆ. ಅಷ್ಟಕ್ಕೂ ಸೋಲಿಲ್ಲದ ಸರದಾರನಾಗಿದ್ದ ಕೆಎಚ್ ಮುನಿಯಪ್ಪ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ವಿರುದ್ಧ ಮಂಡಿಯೂರಿದ್ರು. ಕಾಂಗ್ರೆಸ್ನಲ್ಲಿದ್ದ ಬಣ ರಾಜಕೀಯವೇ ಮುನಿಯಪ್ಪ ಸೋಲಿಗೆ ಕಾರಣ ಅನ್ನೋದು ಜಗಜ್ಜಾಹೀರಾಗಿತ್ತು. ಈ ಚುನಾವಣೆಯಲ್ಲಿಯೂ ಅದೇ ಬಣ ರಾಜಕೀಯ ಶುರು ಮಾಡಿದೆ. ಮುನಿಯಪ್ಪ ಮತ್ತು ರಮೇಶ್ ಕುಮಾರ್ ಬಣಗಳ ನಡುವಿನ ಕಿತ್ತಾಟವೇ ಇವತ್ತಿನ ಕೋಲಾರ ಕೋಲಾಹಲಕ್ಕೆ ಕಾರಣವಾಗಿದೆ. ಇತ್ತ ಕೆಎಚ್ ಮುನಿಯಪ್ಪ ಅಳಿಯನಿಗೆ ಟಿಕೆಟ್ ತಪ್ಪಿಸಿ ರಮೇಶ್ ಕುಮಾರ್ ಬಣದಿಂದ ಚಿಕ್ಕಬಳ್ಳಾಪುರದ ಮಾಜಿ ಶಾಸಕ ಎಸ್ಎಂ ಮುನಿಯಪ್ಪಗೆ ಟಿಕೆಟ್ ನೀಡುವುದಾಗಿ ಧ್ವನಿ ಎತ್ತಿದ್ದಾರೆ. ಎಸ್ಎಂ ಮುನಿಯಪ್ಪ ಟಿಕೆಟ್ ರೇಸ್ನಲ್ಲಿ ಇದ್ದಾರೆ ಎಂಬುದು ಈಗ ಜಗಜ್ಜಾಹೀರಾಗಿದೆ. ಇನ್ನು ಈ ವಿಚಾರವಾಗಿ ಎಂಎಂಟಿವಿ ಜೊತೆ ಮಾತನಾಡಿರುವ ಮಾಜಿ ಶಾಸಕ ಎಸ್ಎಂ ಮುನಿಯಪ್ಪ, ಮೀಡಿಯಾ ಮುಖಾಂತರ ಹೈಕಮಾಂಡ್ಗೆ ನನ್ನ ಹೆಸರು ಶಿಫಾರಸು ಆಗಿದೆ ಎಂದು ತಿಳಿದಿದೆ. ನಾನು ಕೂಡ 40 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತನಾಗಿ ಕೆಲಸ ಮಾಡಿಕೊಂಡು ಬಂದಿದ್ದೇನೆ. ನನಗೇನಾದರೂ ಬಿ ಫಾರಂ ಕೊಟ್ಟರೆ ಸ್ಪರ್ಧೆ ಮಾಡಲು ಸಿದ್ಧನಾಗಿದ್ದೇನೆ ಎಂದರು. ಈಗ ನಮಗೂ ಈಗ ಮೀಡಿಯಾನಲ್ಲಿ ನೋಡಿ ನಮಗೆ ಮನವರಿಕೆ ಆಯಿತು. ನಮ್ಮ ಹೆಸರು ಹೈಕಮಾಂಡ್ ಶಿಫಾರಸು ಮಾಡಿದೆ ಅಂತ ನಮ್ಗೆ ಅರ್ಥ ಆಯಿತು. ಆಗ ನಾವು ಏನನ್ನ ದೇವ್ರು ಒಳ್ಳೇದು ಮಾಡಿದರೆ ಹೈಕಮಾಂಡ್ ಗುರುತಿಸಿ ನಮಗೆ ಬಿ ಫಾರಂ ಕೊಟ್ಟರೆ ನಾವು ಸಹ 30-40 ವರ್ಷದಿಂದ ಪಕ್ಷದಲ್ಲಿ ಪ್ರಾಮಾಣಿಕವಾಗಿ ನಂಬಿಕೆಯಿಂದ ಕೆಲಸ ಮಾಡಿದ್ದೀವಿ. ಒಂದು ಅವಕಾಶ ಸಿಕ್ತು ಅಂತೇಳಿ ನಾವು ಸಂತೋಷ ಪಡ್ತೀವಿ. ಸರ್, ನಿಮ್ಗೆ ಹೈಕಮಾಂಡಿಂದ ಏನಾದರೂ ಫೋನ್ ಏನಾದರೂ ಬಂದಿತ್ತು ಆ ರೀತಿ ತಯಾರಾಗಿರಿ ಅಥವಾ ಏನಾದರೂ ಆ ರೀತಿ ಹೈಕಮಾಂಡ್ ಇವಾಗ ಏನು ಹೇಳಿಲ್ಲ ನಮಗೆ. ನಾನು ಮೀಡಿಯಾದಲ್ಲಿ ನೋಡಿದ ಮೇಲೇ ನಮಗೆ ಹೈಕಮಾಂಡಿನ ಹತ್ರ ನಾವು ಇವಾಗ ಭೇಟಿ ಮಾಡಿಲ್ಲ. ಕೋಲಾರಿಂದ ಯಾರಾದರೂ ನಿಮ್ಮನ್ನು ಸಂಪರ್ಕ ಮಾಡೋದು ಈ ಥರ ತಯಾರಾಗಿರಿ ಏನಾದರೂ ಕಾಲ್ಸ್ ಏನಾದರೂ ಬಂದಿತ್ತು, ಏನಾದರೂ ಏನು ಹೇಳಿದ್ರು ಸರ್? ಕೋಲಾರದಿಂದ ನಿಮ್ಮ ಹೆಸರು ಮುನ್ನೆಲೆಗೆ ಗ್ಯಾರಂಟಿ ಬರುತ್ತೆ ಅಂತ ರಾಜಕಾರಣಿಗಳೆಲ್ಲ ಈ ಥರ ನಮ್ಮ ಸ್ನೇಹಿತರು ಹೇಳಿದ್ದು ನನಗೆ ಗಮನಕ್ಕೆ ಬಂದಿದೆ. ಸೊ ಈಗೇನಾದರೂ ಚುನಾವಣೆಗೆ ಏನಾದ್ರು ಬಂತಂದ್ರೆ ನೀವು ಸಿದ್ಧರಾಗಿದ್ದೀರಾ ಎದುರಿಸೋಕ್ಕೆ ಅಂತ? ನಾವು ಸಿದ್ಧರಾಗಿರ್ತೀವಿ. ಹೈಕಮಾಂಡ್ ಅವಕಾಶ ಕೊಟ್ಟರೆ ನಾವು ಸಿದ್ಧರಾಗಿ ಪೋಟಿ ಮಾಡ್ತೀವಿ. ಅಲ್ಲ, ನೀವು ಚಿಕ್ಕಬಳ್ಳಾಪುರ ಸ್ಥಳೀಯರಾಗಿದ್ದು ಕೋಲಾರದಲ್ಲಿ ಜನ ನಿಮ್ಮ ಕೈ ಹಿಡಿತಾರ ಅಂದರೆ ಹೋದರೆ? ನಾನು ಚಿಕ್ಕಬಳ್ಳಾಪುರ ಕೋಲಾರ ಜಾಯಿಂಟ್ನಲ್ಲಿದ್ದಾಗ ನಾನು ಒಂದು 18 ವರ್ಷ ನಾನು ಸತತವಾಗಿ ಕೋಲಾರ ಜನಪ್ರತಿನಿಧಿಯಾಗಿ ನಾನು ಕೆಲಸ ಮಾಡಿರ್ತಕ್ಕಂಥ ನಿದರ್ಶನ ಇದೆ. ಒಂದು 5 ವರ್ಷ KMFನಲ್ಲಿ ಡೈರೆಕ್ಟರ್ ಆಗಿದ್ದೆ, 2 ಅವಧಿಗೆ ಜಿಲ್ಲಾ ಪಂಚಾಯತಿ ಆಗಿದ್ದೆ, 1 ಟರ್ಮ್ನಲ್ಲಿ ಕೋಆಪರೇಟಿವ್ ಯೂನಿಯನ್ನಲ್ಲಿ ಡೈರೆಕ್ಟರ್ ಆಗಿದ್ದೆ. ಆದ್ದರಿಂದ ನಮಗೆ ಅವಕಾಶಗಳು ಇದೆ. ಈಗ ಕೋಲಾರಕ್ಕೂ ಈ ಕ್ಷೇತ್ರಕ್ಕೂ ನಮ್ಮ ಚಿಕ್ಕಬಳ್ಳಾಪುರಕ್ಕೂ ನಾವು 5 ಕಿಲೋಮೀಟರ್ ಅಂತರದಲ್ಲಿ ಇರೋದು. ಸೊ ಹಂಗಾಗಿ ಈ ಬಾರಿ ಟಿಕೆಟ್ ನೀವು ಏನೇನು ಸಿಕ್ಕಿದೆ ಪಾರ್ಟಿಸಿಪೇಟ್ ಮಾಡ್ತೀರಾ? ಮಾಡ್ತೀವಿ. ಇನ್ನು ಕೆಎಚ್ ಮುನಿಯಪ್ಪಗೆ ಕೋಲಾರದಲ್ಲಿ ತಮ್ಮ ಅಳಿಯ ಚಿಕ್ಕ ಪೆದ್ದಣ್ಣಗೆ ಟಿಕೆಟ್ ನೀಡುವಂತೆ ಒತ್ತಾಯಿಸಿರುವುದು ರಮೇಶ್ ಕುಮಾರ್ ಬಣ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಇಬ್ಬರ ಜಗಳದಲ್ಲಿ ಮೂರನೆಯವನಿಗೆ ಲಾಭ ಎಂಬಂತೆ ಅದೃಷ್ಟದಂತೆ ಚಿಕ್ಕಬಳ್ಳಾಪುರ ಮಾಜಿ ಶಾಸಕ ಎಸ್ಎಂ ಮುನಿಯಪ್ಪ ಹೆಸರು ಕೇಳಿ ಬಂದಿರೋದು ತೀವ್ರ ಕುತೂಹಲ ಮೂಡಿಸಿದೆ. 1-2 ದಿನಗಳಲ್ಲಿ ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಡ್ತಾರೆ ಎಂಬುದನ್ನ ಕಾದು ನೋಡಬೇಕಾಗಿದೆ ಅಷ್ಟೇ. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.